ಸ್ನೇಹಿತರೆ, ನಿಮ್ಮನ್ನೆಲ್ಲ ನನ್ನ ಟೆರೆಸ್ ಗಾರ್ಡನ್ಗೆ ಸ್ವಾಗತಿಸ್ತಿದ್ದೀನಿ. ನಾವು ತಾರಸಿನಲ್ಲಿ ನಮಗೆ ಬೇಕಾದಂತಹ ಸೊಪ್ಪನ್ನು ನಾವೇ ತುಂಬ ಈಸಿಯಾಗಿ ಬೆಳೆಸ್ಕೊಳ್ಬಹುದು. ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಮೆಂತ್ಯ ಸೊಪ್ಪು, ದಂಟು, ಪುದೀನ ಸೊಪ್ಪು, ಹೊನ್ಗಾನೆ ಸೊಪ್ಪು ಇವುಗಳನ್ನು ಟೆರೆಸ್ನಲ್ಲಿ ಸುಲಭವಾಗಿ ಹೇಗೆ ಬೆಳೆಸಬಹುದು ಅನ್ನೋದನ್ನು ತಿಳಿಸಿದ್ದೀನಿ. ಹಾಗೆ ಈಸಿಯಾಗಿ ಬೆಳೆಸುವಂತಹ ಸೊಪ್ಪು ಇನ್ನೊಂದು ಯಾವುದು ಅಂದರೆ ಹುಳಿ ಸೊಪ್ಪು. ಇದನ್ನು ಚಿಕ್ಕಿ ಸೊಪ್ಪು, ಸಾರೆಲ್ ಲೀವ್ಸ್ ಅಂತಲೂ ಕರೀತಾರೆ. ಈ ಸೊಪ್ಪನ್ನು ಉತ್ತರ ಕರ್ನಾಟಕದಲ್ಲಿ ತುಂಬ ಹೆಚ್ಚಾಗಿ ಬಳಸ್ತಾರೆ. ಈ ಸಿಹಿ ಹುಳಿ ರುಚಿಯ ಸೊಪ್ಪಿಗೆ ಇಂಗ್ಲೀಷ್ನಲ್ಲಿ ರೂಬಿ ಡಾಕ್ ಅಂತಲೂ ಕರೀತಾರೆ. ಈಗ ನಾನು ಈ ಹುಳಿ ಸೊಪ್ಪನ್ನು ಕೀಳ್ತಾ ಇದ್ದೀನಿ ಅಡುಗೆಗೆ ಬಳಸೋದಕ್ಕೆ. ನೋಡಿ, ಸೊಪ್ಪು ಎಷ್ಟು ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿದೆ, ಪಾಲಕ್ ತರಹ ಗ್ರೀನಿಶ್ ಆಗಿದೆ. ಇದರ ಎಲೆಗಳು ನಿಂಬೆಹಣ್ಣಿನ ತರಹ ಹುಳಿ ರುಚಿಯನ್ನು ಕೊಡುತ್ತೆ. ಟೊಮ್ಯಾಟೊ ಅಥವಾ ಹುಣಸೆ ಹಣ್ಣಿಗೆ ಸಬ್ಸ್ಟ್ಯೂಟ್ ಆಗಿ ಈ ಎಲೆಗಳನ್ನು ಬಳಸ್ಕೊಳ್ಬಹುದು. ಒಳ್ಳೆ ರುಚಿ ಕೊಡುತ್ತೆ ಎಲ್ಲ ಅಡುಗೆಗಳಿಗೆ. ಈ ಸೊಪ್ಪು ಹಾಕಿ ಮಾಡಿದಂತಹ ಬೇಳೆ ಸಾರು, ತರಕಾರಿ ಸಾರು ಒಳ್ಳೆಯ ರುಚಿಯನ್ನು ಕೊಡುತ್ತೆ. ಇದರಿಂದ ಮಾಡಿದಂತಹ ತೊವೆಯು ಕೂಡ ತುಂಬ ರುಚಿಕರವಾಗಿರುತ್ತೆ. ನಾನ್ ವೆಜ್ ಅಡುಗೆಗಳಲ್ಲಂತೂ ಯಥೇಚ್ಛವಾಗಿ ಈ ಸೊಪ್ಪನ್ನು ಬಳಸ್ತಾರೆ. ಈ ಸೊಪ್ಪು ಆರೋಗ್ಯದ ದೃಷ್ಟಿಯಿಂದನೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ತುಂಬ ಹೆಚ್ಚಿದೆ. ಈ ಸೊಪ್ಪಿನ ರಸ ಸೇವನೆಯಿಂದ ರಕ್ತ ಶುದ್ಧಿಯಾಗುತ್ತೆ. ಮೂಲವ್ಯಾಧಿಗೆ ಈ ಸೊಪ್ಪಿನ ರಸಕ್ಕೆ ಮೊಸರನ್ನು ಸೇರಿಸ್ಬಿಟ್ಟು ಸೇವಿಸಬಹುದು. ಇಷ್ಟು ಪ್ರಯೋಜನ ಇರುವಂತಹ ಈ ಸೊಪ್ಪನ್ನು ಬೆಳೆಸೋದು ಹೇಗೆ ಅಂದರೆ, ಇದನ್ನು ಎಲ್ಲಿ ಬೇಕಾದರೂ ಕೂಡ ಬೆಳೆಸಬಹುದು. ನೆಲದಲ್ಲೂ ಬೆಳೆಸಬಹುದು, ಪಾಟ್ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ, ಟೆರೆಸ್ನಲ್ಲೂ ಕೂಡ ಈಸಿಯಾಗಿ ಬೆಳೆಸಬಹುದು. ಈ ಚಿಕ್ಕಿ ಸೊಪ್ಪಿಗೆ ಸೂರ್ಯನ ಬೆಳಕು ತುಂಬ ಅವಶ್ಯಕ. ಹಾಗಾಗಿ 4 ರಿಂದ 5 ಗಂಟೆಗಳ ಕಾಲ ಬಿಸಿಲು ಬೇಕೇ ಬೇಕು ಈ ಸೊಪ್ಪಿಗೆ. ಆದರೆ ಮಧ್ಯಾಹ್ನದ ತೀವ್ರ ಬಿಸಿಲಿನಿಂದ ರಕ್ಷಣೆಯನ್ನು ಗಿಡಕ್ಕೆ ನೀಡಿದ್ರೆ ಒಳ್ಳೆಯದು. ಪಾಟ್ಗೆ ಹಾಕುವಂತಹ ಮಣ್ಣು ಸ್ವಲ್ಪ ಸಡಿಲ ಆಗಿರಬೇಕು. ಅಂದರೆ ಮಣ್ಣು, ಕೋಕೋಪೀಟ್ ಅಥವಾ ಮರಳು ಮತ್ತು ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಬೀಜವನ್ನು ನೆಡಬೇಕಾದ್ರೆ ಹಾಕಬೇಕು. ಪಾಟ್ಗೆ ಮಣ್ಣನ್ನು ಹಾಕುವ ಮೊದಲು ಮಣ್ಣನ್ನು ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸ್ಬಿಟ್ಟು ನಂತರ ಪಾಟ್ಗೆ ಹಾಕಬೇಕು. ಈ ಸೊಪ್ಪಿಗೆ ಹೆಚ್ಚು ನೈಟ್ರೋಜನ್ ಇರುವಂತಹ ಫರ್ಟಿಲೈಸರನ್ನು 15 ದಿನಕ್ಕೊಮ್ಮೆ ಹಾಕಬೇಕು. ಸಾಸಿವೆ ಪುಡಿ, ಎರೆಹುಳು ಗೊಬ್ಬರ ಅಥವಾ ಬೇವಿನ ಹಿಂಡಿ ಇವುಗಳನ್ನು ಮಣ್ಣಿಗೆ ಸೇರಿಸಿದ್ರೆ ಒಳ್ಳೆಯದು. ಅಂದರೆ ಫಂಗಸ್ ಗಿಡಗಳಿಗೆ ಆಗೋದಿಲ್ಲ. ಎಲೆಗಳು ಸ್ವಲ್ಪ ಬಲಿತ ಮೇಲೆ ಈ ತರಹ ಹೂಗೊಂಚಲು ಬರುತ್ತೆ. ಈ ಹೂಗಳನ್ನು ನೋಡಿ, ಗೊಂಚಲು ಗೊಂಚಲಾಗಿ ಬಂದಿದೆ. ಇದು ಲೈಟ್ ಪರ್ಪಲ್ ಕಲರ್ ಇದೆ. ಈ ಹೂಗಳು ಒಣಗಿದ ಮೇಲೆ ಇದರಲ್ಲಿ ಬೀಜಗಳು ಬರುತ್ತೆ. ಈ ಬೀಜಗಳನ್ನು ಮಣ್ಣಿಗೆ ಹಾಕುವ ಮೂಲಕ ಹೊಸ ಎಲೆಗಳನ್ನು ನಾವು ಪಡ್ಕೊಳ್ಬಹುದು. ಬೀಜಗಳನ್ನು ಹಾಕಬೇಕಾದ್ರೆ ಸ್ವಲ್ಪ ಅಗಲವಾದಂತಹ ಪಾಟ್ ಅಥವಾ ಗ್ರೋ ಬ್ಯಾಗನ್ನು ತೆಗೆದುಕೊಳ್ಬೇಕು. ಬೀಜಗಳನ್ನು ಸುಮಾರು 4 ರಿಂದ 5 ಇಂಚು ಅಂತರದಲ್ಲಿ ಗೊಂಚಲುಗಳಲ್ಲಿ ಮಣ್ಣಿಗೆ ಹಾಕಬೇಕು. ಬೀಜವನ್ನು 1.5 ಇಂಚು ಆಳದಲ್ಲಿ ಹಾಕಬೇಕು. ನಾಟಿ ಮಾಡುವ ಮೊದಲು ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರವನ್ನು ಮಣ್ಣಿಗೆ ಬೆರೆಸ್ಬಿಟ್ಟು ನಂತರ ನಿಯಮಿತವಾಗಿ ನೀರನ್ನು ಮಣ್ಣಿಗೆ ಸ್ಪ್ರೇ ಮಾಡ್ತಾ ಇರಬೇಕು. ಅಂದರೆ ಮಣ್ಣು ಯಾವಾಗಲೂ ಕೂಡ ಸ್ವಲ್ಪ ತೇವ ಆಗಿರಬೇಕು. ಸೊಪ್ಪು ಸ್ವಲ್ಪ ಎತ್ತರಕ್ಕೆ ಬೆಳೆದಾಗ ಸೊಪ್ಪನ್ನು ಕತ್ತರಿಸ್ಬಿಟ್ಟು ಕೊಯ್ಲಿ ಮಾಡಬಹುದು. ನೀವು ಪೂರ್ತಿ ಸಸ್ಯವನ್ನು ಕತ್ತರಿಸಬಹುದು. ಆದರೆ ಸಣ್ಣ ಎಲೆಗಳನ್ನು ಕತ್ತರಿಸಿದ್ರೆ ಮತ್ತೆ ಸೊಪ್ಪನ್ನು ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ಹೀಗೆ ನಮಗೆ ಬೇಕಾದಂತಹ ಸೊಪ್ಪನ್ನು ನಾವು ತುಂಬ ಈಸಿಯಾಗಿ ಟೆರೆಸ್ನಲ್ಲಿ ಬೆಳೆಸ್ಕೊಳ್ಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.